ಆಯ್ತು ಬಿಡು ಸೀನಿಯರ್, ಶಾಂತಂಗೆ ಬೇಜಾರಾಗೋದಾದರೆ ಅವಳನ್ನ ನಾವೇನೂ ಕೇಳೋದೇ ಬೇಡ. ಸೀನಿಯರ್, ಹೇಗಿದ್ರೂ ಅವ್ರ ಮಗಳು ಇಲ್ಲೇ ಇದ್ದಾಳಲ್ಲ, ಅವಳಿಗೂ ಸುಮಾರು ವಿಷಯ ಗೊತ್ತಿರುತ್ತೆ. ಸುಗಿ ಬಾಕಂದ ಇಲ್ಲಿ. ಸುಗಿ, ನಿಮ್ಮ ಅಪ್ಪನ ಬಗ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ತೇಕಂದ. ನೋಡು, ಹಾಗೆ ಹೇಳಿದ್ರೆ ನಿಮ್ಮ ಅಪ್ಪಯ್ಯ ಬೇಗ ಹುಷಾರಾಗ್ತಾರೆ. ಸಂಗಮಪ್ಪ, ಹೇಳ್ತೀನಿ. ಸರಿ, ಈಗೆಲ್ಲರೂ ಹೋಗಿ ರೆಸ್ಟ್ ಮಾಡಿ, ಆಮೇಲೆ ಮತ್ತೆ ಸಿಕ್ಕಿ ಏನೇನು ಮಾಡಬೇಕೋ ಡಿಸ್ಕಸ್ ಮಾಡೋಣ. ಅಚ್ಚಿ ಬರೋ. ಅನ್ನೆ ಕಾತಿ, ಏನೇ ಬೊಗಳುತ್ತಿದ್ದೆ ನೀನು? ಸಂಗಮಪ್ಪ ಏನು ಹೇಳುತ್ತಿದ್ದೆ? ನಿಮ್ಮ ಅಪ್ಪನ ಬಗ್ಗೆ ಹೇಳು ಅಂದ್ರು, ಹೇಳ್ತೀನಿ ಅಂದೆ. ಅದನ್ ಬಿಟ್ಟು ಇನ್ನೇನು ಹೇಳಿಲ್ವಲ್ಲ. ಮೊಳ್ಳೆ ಅವನೇನೋ ಕೇಳದ್ನಂತೆ, ಇವಳು ಆಗ್ಲಿ ಅಂತ ಗೊಣಾಸ್ಬಿಟ್ಟವಳೆ. ಇನ್ನೇನ್ ಮಾಡ್ಬೇಕಾಗಿತ್ತವ? ಅಪ್ಪಯ್ಯ ಹುಷಾರಾಗ್ತಾನೆ ಇವರೆಲ್ಲ ಇಟ್ಟೆಲ್ಲ ಮಾಡ್ತಿರೋದು. ಅದಕ್ಕೆ ನಾನು ಹೇಳ್ದೆ. ಆ ಇಸು ಯೋನಾರ ಬಾಯಿ ಬಿಟ್ಟು ಬಾಯಿಗೆ ಕೊಳ್ಳಿಕ್ ಬಿಟ್ಟನು. ಯಾಕೆ? ಏಯ್, ನಿಮ್ಮಪ್ಪ ಹೆಂಗೆ ಏನಾರ ಎಲ್ಲ ಗೆಪ್ತಿ ಬಂದ್ಬಿಟ್ರೆ ಆಮೇಲೆ ತಿನ್ನಕ್ಕೂ ಏನೂ ಇರಕ್ಕಿಲ್ಲ, ಹಂಗಾಗ್ಬಿಡ್ತದೆ. ಆ ಲಚ್ಚಿ ಆ ಮನೆಯಾಗೆ ರಾಜ್ಕುಮಾರಿಯಾಗಿ ಮೆರ್ದಾಡ್ಬಿಡ್ತಾಳೆ. ಆಮೇಲೆ ನಾನು ನೀನು ಅದೇ ಮನೆಯಾಗೆ ಆಳಾಗಿರ್ಬೇಕಾಯ್ತದೆ. ಹಂಗ್ ನೋಡಿದ್ರೆ ಲಚ್ಚಕ್ಕನ್ನೇ ತಾನೆ ಆ ಮನೆ ರಾಜ್ಕುಮಾರಿ ಆಗೋದು. ಲಚ್ಚಕ್ಕ ರಾಜ್ಕುಮಾರಿ ಆದ್ರೆ ನಮ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾಳೆ. ಇನ್ನೇನೇ ಅನ್ಯಾಯ ಮಾಡಿದ್ರು ನಮ್ ಕೆಟ್ಟದಾಗ್ಲಿ ಅಂತ ಲಚ್ಚಕ್ಕ ಬಯಸಕ್ಕಿಲ್ಲ. ಅಯ್ಯ ನಿನ್ನ ಮಕ್ಕ ಆಳಾಗ, ಬ್ಯಾರೆಯವ್ರನ್ನ ಉದ್ಧಾರ ಮಾಡಿ ನಾವ್ ಆಳಾಗಣ ಅಂತೀನಿ. ನಾನೇ ನಂಗೆ ಹೇಳಿಲ್ಲ, ಲಚ್ಚಕ್ಕಂಗೆ ಒಳ್ಳೇದಾಗ್ಲಿ ಅಂದೆ ಅಟ್ಟೆಯ. ನಿನ್ಕೋಸಿ ಇನ್ನೊಂದ್ ಕಿತ ಯೋನಾರ ಅವಳು ಉದ್ಧಾರ ಆಗ್ಲಿ, ಅವ್ರ ಕಂದಾಕಿರ್ಲಿ ಅಂತ ಹೇಳಿದ್ಯೋ, ನಾನೇ ನಿನ್ ಕೂಟ ಇರಕ್ಕಿಲ್ಲ. ಎತ್ತಗನ ದೇಶಾಂತರ ಹೊಂಟೋಯ್ತೀನಿ. ಅವ್ವ, ನಾನ್ ನಿನಗ್ ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಇರೋದ್ನ ಕಲಿ. ಸಂಗಮಪ್ಪ ನಿನ್ನ ಯೋನ ಕೇಳಲಿ, ನೀನು ಉಸಿರು ಬಿಡ್ ಕೂಡ್ದು. ಸ್ತಂಭ್ಗೆ ಹಳ್ಳಿ ಇಸಿ ಆಗ್ಲಿ, ಗಿರ್ಜತ್ತೆ ಇಸಿ ಆಗ್ಲಿ, ನೀವ್ ಯೋನಾರ ಬಾಯಿ ಬಿಟ್ಟು ನೀವ್ ಹೇಳಿದ ಮರ್ಗಳಿಗೇನೆ ನಿನ್ ಕಣ್ಮುಂದೆ ಇರಕ್ಕಿಲ್ಲ. ನೀನು ಬಿಟ್ಟು ಹೊಂಟೋಯ್ತೀನಿ. ಆಮ್ಯಾಕ್ ನೀನು ತಾಯಿಲ್ ತಬ್ಲಿ ತರ ಭಿಕ್ಷೆ ಎತ್ತಬೇಕಾಯ್ತದೆ. ನೀ ಅದ್ಕೂ ಬಗ್ಲಿಲ್ಲ ಅಂತ ಇಟ್ಕೋ, ಪಕ್ಕದಾಗಿರೋ ಬಾವಿಗಾರಿ ದಯ್ಯಾಗ್ ಬರ್ತೀನಿ. ಆಗ್ಲೂ ನಿನ್ನ ನೆಮ್ಮದಿಯಾಗಿರಕ್ ಬಿಡೋಕಿಲ್ಲ. ಗೆಪ್ತಿ ಮಾಡಿಕೋ. ಏನು ಹೆದರಿಕೆ ಆಯ್ತಾಯ್ತಾ? ಆಗಕ್ಕಿಲ್ವಾ? ಈಗ ನೀನ್ ನೋಡಿದ್ರೆ ರಾವಿಡ್ದಾಗ ಆಗ್ತೈತೆ. ಇನ್ನಿಂದ ಯಾವಾಗ್ಬಿಟ್ಟು ಬಂದ್ರೆ ನೋಡ್ತಾ ಇದ್ದಾಗೆ 1, 2 ಎಲ್ಲ ಆಗೋಯ್ತದೆ. ಯಾಡ ಕಣವ, ಸಂಗಮಪ್ಪ ಕುಟ್ಟೆ ನಾನೇನು ಹೇಳೋಕ್ಕಿಲ್ಲ. ಹಂಗಂತ ಬಾಸೆ ಸಂಗಮಪ್ಪ. ಇನ್ನದೆಂಗ ಅವ್ನ ಜ್ಞಾಪಕಶಕ್ತಿ ತರ್ತೀಯೋ ನಾನು ನೋಡೇ ಬಿಡ್ತೀನಿ. ಹಾಂ, ಹೇಳು ಸುಗಿ. ನಿಮ್ಮಪ್ಪ ಏನೇನು ಮಾಡ್ತಿದ್ರು, ಅವ್ರು ಏನು ಕೆಲಸ ಮಾಡ್ತಿದ್ರು, ದಿನ ಎಲ್ಲಿಗೆ ಹೋಗ್ತಿದ್ರು, ಅವ್ರಿಗೆ ಯಾವ ಜಾಗ ಅಂದರೆ ಇಷ್ಟ, ಅವ್ರ ಫ್ರೆಂಡ್ಸ್ ಯಾರು, ಅವ್ರ ಬಗ್ಗೆ ಏನೇನು ಗೊತ್ತಿದೆಯೋ ಎಲ್ಲ ಹೇಳು, ಓಕೆನಾ? ಸುಗಿ, ಏನಾಯ್ತು? ಯಾಕೆ ನಿಂತ್ಕೊಂಡ್ಬಿಟ್ಟೆ? ಏನಾಯ್ತು ಸುಗಿ? ಮಾತಾಡು. ನಿಮ್ಮಪ್ಪನ ಬಗ್ಗೆ ಹೇಳ್ತೀನಂತ ಹೇಳಿದ್ಯಲ್ಲ, ಹೇಳು. ಇಲ್ಲ, ನಾನೇನು ಹೇಳೋಕ್ಕಿಲ್ಲ. ನಂಗೇನು ಗೊತ್ತಿಲ್ಲ. ಅಲ್ಲ ಸುಗಿ, ನೀನೇ ಏನು ಹೇಳಲ್ಲ ಅಂದ್ಬಿಟ್ರೆ ನಿಮ್ಮಪ್ಪ ಏನೋ ಹುಷಾರು ಮಾಡೋದು ಹೇಗೆ? ನಾನು ಹೇಳ್ತೀನಿ ಸಂಗಮಪ್ಪ. ಗೋಪಾಲ್ ಮಾಮ ಒತ್ತಾರೆ ಹೇಳ್ತಿದ್ದಂಗೆ ಹಸಿ ಗುಲ್ಲಾಕಿ ಕೊಡ್ಗೆನೆಲ್ಲ ಗುಡ್ಸಿ ಕ್ಲೀನ್ ಮಾಡಿ ಹಾಲ್ ಕರ್ದು ಅವನ್ನೆಲ್ಲ ಒಟ್ ಮಾಡ್ತಿತ್ತು. ಆಮೇಲೆ ಅದನ್ನ ಯಾರ್ಯಾರ ಮನೆಗ್ ಬೇಕೋ ತಗೊಂಡೋಗಿ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ನಮ್ಮೂರ್ ಚಾಮುಂಡವ್ವನ್ ಗುಡಿಗೂ
ಮಾಮಂಗೆ ಚಾಮುಂಡವ ಅಂದ್ರೆ ಬೋ ಭಕ್ತಿ. ಸಿದ್ದಣ್ಣ ಮಾಮಂಗೂ ಮಾಮ ಅಂದ್ರೆ ಬೋ ದೋಸ್ತಿ. ಆಮ್ಯಾಕೆ ಪಕ್ದೂರಲ್ಲಿರೋ ಗಾಯತ್ರಿ ಅತ್ತನ್ ಕೊಂಡ್ರಂತೂ ಮಾವಂಗೆ ಆಯ್ತಾನೆ ಇರ್ಲಿಲ್ಲ. ಆಮ್ಯಾಕೆ ಜೋಗ್ತಿ ಅಮ್ಮ ಅಂದ್ರೆ ನಂಬಿಕೆ. ಇನ್ ಸಿನಿಮಾ ಹೆಸರಿಗೆ ಬಂದ್ರೆ ಅಣ್ಣೋರ್ ಸಿನಿಮಾ ಅದೇ ಸಲ ನಮ್ಮೂರ್ ಟೆಂಟ್ ಅಲ್ಲಿ ಹಾಕಿದ್ರು ಹೋಗ್ ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ಮಾಮಂಗೆ ಜೇಡಿ ಮಣ್ಣಲ್ಲಿ ಗೊಂಬೆ ಮಾಡಕ್ಕೂ ಬರ್ತಾ ಇತ್ತು. ಸಾಕ ಸಂಗಪ್ಪ? ಗೋಪಾಲ್ ಅವ್ರ ಬಗ್ಗೆ ನಿನ್ಗೆ ಇಷ್ಟೆಲ್ಲ ವಿಷಯ ಹೇಗೆ ಗೊತ್ತು? ಗೋಪಾಲು ನಿನ್ನ ಮನೆಯವ್ರ ಥರ ಹೇಳ್ತಿದ್ಯಲ್ಲ, ನನಗೇನೋ ಅರ್ಥ ಆಗ್ತಾ ಇಲ್ಲ. ಯಾರು ಗಾಬರಿ ಪಟ್ಕೊಂಡ್ಬೇಡಿ, ಇವನ್ನೆಲ್ಲ ನಂಗೆ ಸುಗ್ಗಿನೇ ಹೇಳಿದ್ದು. ಅವಳಿಗೆ ಎಲ್ಲರ ಮುಂದೆ ಮಾತಾಡಕ್ಕೆ ಬೈವಂತೆ, ಅದಕ್ಕೆ ನನ್ನನ್ನು ಕರೆದು ಎಲ್ಲಾನು ಹೇಳಿದ್ಲು. ಅದನ್ನ ನಾನು ನಿಮ್ಮ ಮುಂದೆ ಹೇಳ್ದೆ ಅಟ್ಟಯ್ಯ. ಈಗ ಗೋಪಾಲ್ ಮಾಮನ್ ಬಗ್ಗೆ ನಂಗೆ ಏನ್ ಬೇಕಾದ್ರೂ ಕೇಳಿ, ಎಲ್ಲ ಹೇಳ್ತೀನಿ. ಲಚ್ಚಿ ಅಂದ್ರೆ ಲಚ್ಚಿ ಕಣೋ. ಇವನಂತವ್ರು ಇವನನ್ನ ಬಿಟ್ಟು ಇನ್ನೊಬ್ರು ಇರಕ್ ಸಾಧ್ಯ ಇಲ್ಲ. ಇನ್ನೇನು, ಲಚ್ಚಿ ನಮಗೆ ಇಷ್ಟು ವಿಷಯ ಹೇಳಿದಾನೆ. ಇದನ್ನ ಇಟ್ಕೊಂಡು ನಮ್ಮ ಪ್ರಯತ್ನ ನಾವು ಮಾಡೋಣ.